ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ರಾಗಿಯೊಂದಿಗೆ ಧೂಳು, ಜೊಳ್ಳು ಕೂಡಿರುತ್ತದೆ. ಈ ಮಿಶ್ರ ಧಾನ್ಯವನ್ನು ಜರಡಿಯಾಡಿಸಿ ರಾಗಿ ಕಾಳುಗಳನ್ನು ಒಂದೆಡೆ ರಾಶಿ ಹಾಕಲಾಗುತ್ತದೆ. ಗಣವನ್ನು ಗೋಮಾಯದಿಂದ ಮೊದಲೇ ಸಾರಿಸಿ ಶುಚಿ ಮಾಡಲಾಗಿರುತ್ತೆ. ಸಗಣಿಯಲ್ಲಿ ಮಾಡಲಾದ ಗಣಪನ ಮೂರ್ತ ರೂಪದ ಪಿಳ್ಳಾರಿಯನ್ನು ನೀರು ಚುಮುಕಿಸಿ ಶುದ್ಧೀಕರಿಸಿದ ಕಣದ ನಡುವಲ್ಲಿಟ್ಟು ಉದ್ದಲಿಯ ಮೇಲೆ ನಿಂತು ಕಣದಲ್ಲಿ ಕೊಂಗ ಎಂದು ಕರೆಸಿಕೊಳ್ಳುವ ಮರವನ್ನು ಬಳಸಿ ರಾಗಿಯನ್ನು ತೂರಲಾಗುವ ಕ್ರಿಯೆ ನೋಡಲು ಅದೆಷ್ಟು ಅಂದವೋ ಅಷ್ಟೇ ಪರಿಶ್ರಮದಾಯಕ. ಸರಭರ ಓಡಾಡುತ್ತಾ ಮನೆ ಮಂದಿ, ಕೆಲಸಗಾರರೆಲ್ಲ ಮೊರದಲ್ಲಿ ಧಾನ್ಯವನ್ನು ಎತ್ತಿಕೊಡುವ, ಸಮತೋಲನ ಕಾಯುತ್ತಾ ಆ ಧಾನ್ಯವನ್ನು ಗಾಳಿಗೆ ತೂರುವ, ಪುಡಿ ಜೊಳ್ಳುಗಳನ್ನೆಲ್ಲ ಗುಡಿಸುತ್ತಾ ಬೇರೆಡೆ ಗುಡ್ಡೆ ಹಾಕುವ ಅನವರತ ಪ್ರಕ್ರಿಯೆ. ಒಂದು ದೊಡ್ಡ ರಾಶಿ, ಮತ್ತೊಂದು ಪುಟ್ಟ ರಾಶಿ. ದೊಡ್ಡ ಗುಡ್ಡೆಯ ಮೇಲೆ ಬಸವ ಎಂದು ಕರೆಸಿಕೊಳ್ಳುವ ಕುಡುಗೋಲನ್ನಿಟ್ಟು ಜೊಳ್ಳು ಧೂಳು ಸೇರಿದ ರಾಶಿಯನ್ನು ಒಟ್ಟಿದ್ದ ಪುಟಾಣಿ ಗುಡ್ಡೆಯ ಮೇಲೆ ಬುದ್ಧಿವಂತ ಎನ್ನಲ್ಪಡುವ ಪೊರಕೆಯನ್ನಿಟ್ಟು ಎರಡೂ ರಾಶಿಗಳಿಗೂ ವಿಭೂತಿಯ ರಂಗೋಲಿ. ಹಸುವಿನ ಬೆರಣಿಯ ತುಪ್ಪದಿ ಸುಟ್ಟು ಆ ಬೂದಿಯನ್ನು ರಾಗಿಯೊಂದಿಗೆ ಮಿಶ್ರಣ ಮಾಡಿ ವಿಭೂತಿ ತಯಾರು ಮಾಡಲಾಗುತ್ತದೆ. ಆ ರಾಶಿಗಳಿಗೆ ಮಾವಿನೆಲೆ, ಬಣ್ಣದ ಹೂಗಳು, ತುಂಬೆ, ಅವರೆ, ತುಳಸಿ ಹೀಗೆ ವಿವಿಧ ಪತ್ರ ಪುಷ್ಪಗಳ ಅಲಂಕಾರ. ಇಡೀ ಕ್ರಿಯೆಗೆ ಸಹಕಾರಿಯಾದ ಜರಡಿ, ಮೆರೆ, ಬಿತ್ತನೆಗೆ ಬಳಸಲಾದ ಹಲುಬೆ, ತೂರಲು ಬಳಸುವ ಉದ್ದಿಗೆ ಮತ್ತಿತರ ಪರಿಕರಗಳ ವಿಭೂತಿಯಲ್ಲರಳಿದ ರಂಗವಲ್ಲಿ. ರಾಗಿಯಿಂದ ಏನೇನು ಅಡುಗೆ ಪದಾರ್ಥಗಳನ್ನು ಮಾಡಬಹುದು ಅನ್ನೋ ವಿಚಾರವನ್ನು ನಮ್ಮ ತಾಯಂದರು ತಿಳಿಸಿದ್ರು. ಇನ್ನೇನು ಮಾಡಬಹುದು ರಾಗಿಯಿಂದ? ಬನ್ನಿ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಹಾಂ, ಭಾಳ ಖುಷಿ ಆಯಿತು. ಹೌದು ಸರ್. ಇಲ್ಲಿ ಒಂದು ವಿಚಿತ್ರ ಕಾಣ್ತಾ ಇದೆ ನನಗೆ. ಹೇಳಿ ಸರ್. ಇಲ್ಲಿ ಮರದ ರೆಂಬೆ ಕೊಂಬೆಗಳೆಲ್ಲ ಜೋಡಿಸಿದ್ದೀರಾ, ಅದ್ರ ಮೇಲೆ ಏನೋ ಹಸಿರು ಹುಲ್ ಥರ ಏನೋ ಹಾಕಿದ್ದೀರಾ, ಗಿಡ ಕಡ್ಡಿಗಳೆಲ್ಲ ಹಾಕಿದೆ ಸರ್. ಏನು ಗಿಡ ಅದು? ಕಡ್ಡಿ, ರೇಷ್ಮೆ ಕಡ್ಡಿದು, ರೇಷ್ಮೆ ಹುಳು ಮೇದಿರೋ ಬುಟ್ಟಿರೋ ಅಂತ ಕಡ್ಡಿ ಸರ್. ಮೇದಿ ಬುಟ್ಟಿರೋ ಅಂತ ಕಡ್ಡಿ ಸರ್ ಅದು. ಕಡ್ಡಿಗಳು ಅದನ್ನ ಹಾಕಿ ಅದ್ರ ಮೇಲೆ ಈ ರಾಗಿ ಹುಲ್ಲು ಹಾಕ್ಬೇಕು. ಅದು ಕೆಳಕೆಲ್ಲ ಅಂಟ್ಕೊಬಿಟ್ಟಿರ್ತದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಂಚಿ ಹುಲ್ಲು, ಇಲ್ಲಾಂದ್ರೆ ತೊಗರಿ ಬೆಳ್ಕೊಳವಲ್ಲ, ತೊಗರಿ ಕಡ್ಡಿ ಹಾಕವಿ. ತೊಗರಿ ಕಡ್ಡಿ ಇವಾಗ ಜಾಸ್ತಿ ಯಾರು ಕಟಾವ್ ಮಾಡ್ಲಿಲ್ಲ, ತೊಗರಿ ಕಡ್ಡಿ ಸಿಗ್ತಾ ಇಲ್ಲ ಇವಾಗ. ಅದ್ರ ದೇಶದಿಂದ ಇವಾಗ ಅದು ರೇಷ್ಮೆ ಕಡ್ಡಿ ಹುಳು ಮೇದಿ ಬುಟ್ಟಿರೋ ಅಂತ ಕಡ್ಡಿನ ಹಾಕಿದೀವಿ, ಕೆಳಗೆ ಹುಲ್ಲು ಹೋಗದೆ ಇರ್ಲಿ ಅಂತ ಹೇಳ್ಬಿಟ್ಟು. ಈಗ ಈ ಕೋಲುಗಳೆಲ್ಲ ಇಟ್ಟು ಅದ್ರ ಮೇಲೆ ರೇಷ್ಮೆ ಕಡ್ಡಿಗಳಿಟ್ಟು ಅದ್ರ ಮೇಲೆ ರಾಗಿ ಹುಲ್ಲು, ಯಾಕೆ ಈ ರೀತಿ ಏರ್ಪಾಡು ಮಾಡ್ತಾ ಇದ್ದೀರಿ? ಕೆಳಗಡೆ ನೆಲದಲ್ಲಿ ಹಾಕಿದ್ರೆ ಗೆಜ್ಲಿ ಹಿಡಿದು ಬಿಡ್ತಲ್ಲ ಸರ್. ಅದು ಗೆಜ್ಲಿ ಹಿಡಿಯುತ್ತೆ, ಗೆಜ್ಲಿ ಹಿಡುತ್ತೆ, ಇಲಿ ಬಿದ್ಬಿಡುತ್ತೆ, ತಿರ್ಗಾ ಮತ್ತೆ ಅಲ್ಲಿಂದ ಹಾವು ಅದು ಇದು ಸೇರ್ಕೊಬಿಡುತ್ತೆ. ಮಳೆ ಬಂದ್ರೆ ನೀರೆಲ್ಲ ಅಂಡಿಲಿ ಹರ್ಕೊಂಡು ಹೋಗುತ್ತಲ್ಲ, ಅದೆಲ್ಲ ನೆಂದೋಗ್ಬಿಡ್ತದೆ. ಇಲ್ಲಿ ಅಟ್ನೆ ಮಾಡ್ದಂಗೆ ಒಂಥರ ಮಾಡಿ ಇದನ್ನ ಅಣೆ ಅಂತ ಹೇಳ್ತೀವಿ ನಾವು ಹಳ್ಳಿಗಳ ಕಡೆ. ಅಣೆ ಅಂತ ಹೇಳ್ತೀವಿ. ಅಣೆ ಅಂತಾರೆ, ಕೆಲವರು ಅಟ್ನೆ ಅಂತಾರೆ, ಅಟ್ಟಣೆ ಅಂತಾರೆ. ಇದ್ ನಾವು ಅಣೆ ಅಂತ ಹೇಳ್ತೀವಿ. ಇದನ್ನ ಈ ತರ ಮಾಡಿ ಹಾಕಿದ್ರೆ ಸೇಫ್ಟಿಯಾಗಿ ಹುಲ್ಲಿರುತ್ತೆ. ಹುಲ್ಲೆಲ್ಲ ಕ್ಲೀನ್ ಆಗಿ ಮೆದೆ ಬಿಟ್ಟಂಗೆ ನೈಸ್ ಬಿಟ್ರಿ ಮೇಲ್ಗಡೆ ಈ ರಾಗಿ ಒಟ್ಟು ಬರುತ್ತೆ ನೋಡಿ. ಲಾಸ್ಟ್ ಅಲ್ಲಿ ಇದು ಫಿನಿಶಿಂಗ್ ಆದ್ಮೇಲೆ ರಾಗಿ ಒಟ್ಟನ್ನ ಮೇಲ್ಗಡೆ ಹಾಕ್ಬಿಡ್ತೀವಿ. ನೀರ್ ತಗೊಳ್ಳಲ್ಲ ಒಳಕ್, ಅದು ಡಸ್ಟ್ ಇದ್ದಂಗೆ ಇರುತ್ತೆ ನೋಡಿ. ಅದು ನೀರ್ ತಗೊಳ್ಳಲ್ಲ, ನೀನು ಹುಲ್ಲು ನೆನೆಯಲ್ಲ, ಅದು ಹಸುಗಳಿಗೆ ಇರ್ದಿ ಹಾಕೊಳಕ್ಕೆ. ಅದು ಇದು ಎಷ್ಟು ತಿಂಗಳು ಇಡಬಹುದು ಈ ಹುಲ್ಲನ್ನ? 1 ವರ್ಷ 2 ವರ್ಷ ಗಂಟ ಇಟ್ಕೋಬಹುದು. ವರ್ಷದವರೆಗೂ 1 ವರ್ಷವರೆಗೂ ಹಸುಗಳಿಗೆ ಇಷ್ಟಪಟ್ಟು ತಿನ್ನುತ್ತವೆ. 1 ವರ್ಷ 1.5 ವರ್ಷ ಗಂಟ ಇಟ್ಕೋಬಹುದು, ಏನೂ ಆಗಲ್ಲ. 2-3 ವರ್ಷನೇ ಇರ್ತದೆ. ಅಂದ್ರೆ ಲಾಂಗ್ ಆಗದಾಗ ಸ್ವಲ್ಪ ಕುಟ್ಟೆ ಬಿದ್ರು ಬೀಳುತ್ತೆ ಅದಕ್ಕೆ, ಹುಳು ಅವಾಗ ಸ್ವಲ್ಪ ಎಳ್ದಾಗ ನಸಿ ಬರುತ್ತೆ. ಅವಾಗ
ಆವಾಗ ಅದು ಏನಂತ ಇಂಟ್ರೆಸ್ಟ್ ಇರಲ್ಲ. ಒಂದು ವರ್ಷಕ್ಕೆ ಸರಿ ಇದ್ರ ಅಂತ ಒಂದು ವರ್ಷದವರೆಗಂತೂ ಬಳಸ್ಬೋದು, ಚೆನ್ನಾಗಿರುತ್ತೆ. ಸಂತೋಷ. ಈಗ ತಾಯಂದ್ರು ಒಂದಷ್ಟು ರಾಗಿಯಿಂದ ಮಾಡಬಹುದಾದ ಅಡುಗೆಗಳೆಲ್ಲ ನಮಗೆ ತಿಳಿಸಿದ್ರು. ಹೌದು ಸರ್. ಈ ನಮ್ಮ ಕಡೆ ನಾವು ರಾಗಿ ಹಾಲುಬಾಯಿ ಅಂತ ಮಾಡ್ತೀವಿ. ಹಾಲುಬಾಯಿ ನಮ್ಮ ಕಡೆ ಯಾವ ಹೆಸರಲ್ಲಿ ಮಾಡ್ತೀವಿ? ನಾವು ಹಾಲಿಟ್ಟು ಅಂತೀವಿ, ಹಾಲುಬಾಯಿ ಅಂತ ಹೇಳ್ತೀರಿ. ನಮ್ಮ ಹಳ್ಳಿಗಳ ಕಡೆ ಹಾಲಿಟ್ಟು ಅಂತ ಹೇಳ್ತಾರೆ. ಹೇಗೆ ಮಾಡೋದು ಅದು ಸರ್? ಅದು ಕೆಂಪಗೆ ರೆಡ್ ಆಗಿರುತ್ತೆ ನೋಡಿ ರಾಗಿ. ಹೌದು. ರೆಡ್ ಆಗಿರೋ ರಾಗಿನೂ ಉನಿ ಹಾಕ್ಬಿಟ್ಟು ತೊಳಿಬೇಕು. ತೊಳೆದ್ಬಿಟ್ಟು ಒಣಗಾಕ್ತಾರೆ. ಒಣಗಾಕ್ಬಿಟ್ಟು ಚೆನ್ನಾಗಿ ಒಣಗಬೇಕು, ಗರ್ಮಿ ಆಗುವಂಗೆ. ತಿರ್ಗಾ ಮತ್ತೆ ಮಿಲ್ ಮಾಡಿಸೋದು. ನಾವು ರಾಗಿ ಕಲ್ಲಲ್ಲಿ ಬೀಸ್ತಾ ಇದ್ದೋ ಸರ್ ಅವಾಗ. ಕಲ್ಲು ಇವಾಗೆಲ್ಲ ಮಿಲ್ ಬಂದಿದೆ. ಅವ ನಮ್ಮ ತಾಯಿ ಕಾಲದಲ್ಲಿ ಕಲ್ಲಲ್ಲಿ ಬೀಸೋರು. ಕಲ್ಲಲ್ಲಿ ಬೀಸ್ಬಿಟ್ಟು ಅದನ್ನ ತಿರ್ಗಾ ಮತ್ತೆ ಒಂದು ಮಡಕೆಗೆ, ಒಂದು ತಪ್ಪಲೆಗೆ ಬಟ್ಟೆ ಕಟ್ಬಿಟ್ಟು, ತೆಳ್ಳೆ ಇರೋ ಬಟ್ಟೆ ಕಟ್ಬಿಟ್ಟು ಅದನ್ನ ಬಿಡ್ಕೊಳ್ಳೋರು. ಬಿಡ್ಕೊಬಿಟ್ಟು ಎಲ್ಲ ಗಂಧ ಬಂದಂಗೆ ಬರುತ್ತೆ ನೋಡಿ. ಇವಾಗ ಮೈದಾ ಹಿಟ್ಟು ಬರುತ್ತೆ ನೋಡಿ, ಆ ಥರ ಗಂಧ ಬಂದಂಗೆ ಬರೋದು. ಅದನ್ನೆಲ್ಲ ಬಿಡ್ಕೊಬಿಟ್ಟು ಅದನ್ನ ತಗೊಂಡು ತಿರ್ಗಾ ಹೆಸರು ಮಡಗೋರು. ನಾವು ಅಡುಗೆ ಮುದ್ದೆ ಮಾಡೋಕ್ಕೆ ಹೆಸರು ಮಡ್ತೀವಲ್ಲ ನೀರಲ್ಲಿ ಹೆಸರು ಮಡಗ್ಬಿಟ್ಟು, ಹೆಸರು ಉಕ್ಕು ಬಂದ್ಮೇಲೆ ಒಂದು ಸ್ವಲ್ಪ ಹಾಲು ಇರೋದಕ್ಕೆ ಹಾಲು ಓದ್ಬಿಟ್ಟು, ಅದು ಉಕ್ಕು ಬಂದ್ಮೇಲೆ ಹಸಿಟ್ಟು ಹಾಕ್ಬಿಟ್ಟು ಎಲ್ಲ ಜಡ್ದು ಅದು ಮುದ್ದೆ ಮಾಡ್ದಂಗೆ ಮಾಡ್ಬಿಟ್ಟು, ಅದವಾಗಿ ಅಂತ ಬಿರಿಯಲ್ಲ ಅದವಾಗಿ ಮಾಡ್ಬಿಟ್ಟು ತಣ್ಣಗೆ ಎಲ್ಲ ತಟ್ಬಿಡೋರು. ತುಪ್ಪ ಕೆಳಕ್ಕೆ ಹಾಕ್ಬಿಟ್ಟು ಒಂದು ವರ್ಷ ತಟ್ಟೋರು. ತಟ್ಟಾದ್ಮೇಲೆ ಮೇಲೆ ಒಂದು ವರ್ಷ ತುಪ್ಪ ಅಂಟ್ಬಿಡೋರು. ಅದು ಮಿಠಾಯಿ ಆದಂಗೆ ಆಗೋಗುತ್ತೆ ನೋಡಿ. ಆಮೇಲೆ ಅದನ್ನ ಕಟ್ ಮಾಡೋರು ಚಾಕೆಲಿ, ಮಿಠಾಯಿ ಅಲ್ದಂಗೆ. ಆಮೇಲೆ ಕಾಯಿ ಹಾಲು ಅಂತಾರೆ ನೋಡಿ, ಗೊತ್ತಾಗುತ್ತೆ ನಿಮಗೆ? ಕಾಯಿ ಹಾಲು ಅಂತಂದ್ರೆ ಈ ತೆಂಗಿನಕಾಯಿನ ಸರ್ಕೊಳ್ಳೋದು, ಒಳಕಲ್ಲೆಲ್ಲ ಹಾಕೊಂಡು ರುಬ್ಬೋದು. ಇವಾಗೆಲ್ಲ ಮಿಕ್ಸಿ ಬಂದಿದೆ, ಅವಾಗೆಲ್ಲ ರುಬ್ಕೊಳ್ಳೋರು. ಬೆಲ್ಲ, ಕಾಯಿ, ಏಲಕ್ಕಿಕಾಯಿ, ಹಾಲು ಆಮೇಲೆ ಬಿಡೋದು. ಇವೆರಡು ಹಾಕೊಂಡು ರುಬ್ಕೊಬಿಡೋದು. ಬೆಲ್ಲನೂ ಕಾಯಿನೆಲ್ಲ ರುಬ್ಕೊಬಿಟ್ಟು ಆಮೇಲೆ ಒಲೆ ಮೇಲೆ ಊದ್ಬಿಟ್ಟು ಆಮೇಲೆ ಹಾಲು ಹಾಕೋರು. ದ್ರಾಕ್ಷಿ, ಗೋಡಂಬಿ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು, ನಮ್ಗೆ ರುಚಿ ಟೇಸ್ಟ್ ಆಗಿರೋದು ಯಾವ್ದಾದ್ರು ಹಾಕ್ಬೋದು. ಅದು ಹಾಕ್ಬಿಟ್ಟು ಅದನ್ನ ಕಾಯಿ ಹಾಲು ಅಂತ ಹೇಳ್ತಾರೆ. ಅದನ್ನ ಹಾಕೊಂಡು ಅದನ್ನ ಹಿಟ್ಟಿಗೆ ಹಾಕೊಂಡು ಹಾಲಿಟ್ಟು ಅನ್ನೋದಕ್ಕೆ ಊಟ ಮಾಡೋದು ಚೆನ್ನಾಗಿರೋದು ಸರ್. ಬಹಳ ಅಡಿಗೆಗಳನ್ನ ಸರ್ ಆ ಥರ ಮಾಡೋದು ನೋಡಿ ಕಲ್ತದ್ದ, ಮಾಡಿ ಕಲ್ತದ್ದ ಸರ್? ಅದು ಹಿರಿಕ್ರ ಅವಾಗ ಮಾಡಾರಲ್ಲ ಸರ್, ಅದು ಹಿಂದಿನ ಕಾಲದಲ್ಲಿ. ಈಗ ಸಮಸ್ಯೆ ಏನು ಅಂದರೆ, ನಿಮ್ಮ ತಾಯಿಯವರು ಈ ಹಾಲು ಹಿಟ್ಟು ಮಾಡೋರು ಸರ್. ಅದನ್ನ ಯಾರಾದರೂ ಕಲ್ತ್ಕೊಂಡಿದಾಗ? ಈ ಕೆಲವರೆಲ್ಲ ಮಾಡ್ತಾರೆ ಸರ್, ಕೆಲವ್ರು ಬರಲ್ಲ, ಕೆಲವ್ರು ಮಾಡ್ತಾರೆ. ಹಿಂಗೆ ಈ ಕೈ ರುಚಿ ಅಂತ ಕೆಲವ್ರಿಗೆ ಇರುತ್ತಂತೆ, ಕೆಲವರು ಮಾಡಿದ್ರೆ ಅಷ್ಟು ರುಚಿ ಇರುತ್ತೆ. ಹೌದು ಸರ್, ಹೌದು ಸರ್. ಇವಾಗ ಉಪ್ಸಾರು ಅಂತ ಮಾಡ್ತಾರೆ ನೋಡಿ ಸರ್. ಯಾರು ಅದರಲ್ಲಿ ಉಪ್ಸಾರದ್ದು ಖಾರ ಅಂತ ಅರಿತಾರಲ್ಲ, ಕೆಲವ್ರ ಕೈನಲ್ಲಿ ಟೇಸ್ಟ್ ಇರುತ್ತೆ, ಕೆಲವ್ರ ಕೈನಲ್ಲಿ ಟೇಸ್ಟ್ ಇರಲ್ಲ. ಯಾಕೆ? ಅದು ಅದೇನು ಅವರು ಹುಟ್ಟಿದು ನಕ್ಷತ್ರ ಅಂತದೋ ಅವ್ರವ್ರ ಕೈಗುಣ ಅಂತದ್ದು, ಏನ್ ಮಾಡಕ್ಕಾಗಲ್ಲ ಸರ್. ಅಲ್ಲ, ಕೈಗುಣ ಅಂತ ಹೇಳ್ತಾರೆ. ನನಗನ್ಸೋ ಪ್ರಕಾರ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾವ್ಯಾವ ವಸ್ತುನ ಎಷ್ಟು ಹಾಕ್ತಾರೆ, ರುಬ್ಬುವಾಗ ಯಾವ್ದನ್ನ ಮೊದಲು ಹಾಕ್ತಾರೆ, ಯಾವ್ದನ್ನ ಆಮೇಲೆ ಹಾಕ್ತಾರೆ, ಮತ್ತೆ ರುಬ್ಬುವ ಇವೆಲ್ಲ ನೋಡ್ಬೇಕಾಗುತ್ತೆ. ರುಬ್ಬ ಎಲ್ಲಾರು ಒಂದೇ ಆದ ಹಾಕ್ತಾರೆ ಸರ್. ಅದು ಎಲ್ಲಾರು ಒಂದೇ ಆದ ಹಾಕಿದ್ರು ಆದ್ರೂ ಒಬ್ಬೊಬ್ರ ಕೈಲೇ ಒಂದೊಂಥರ ಆಗೋಗುತ್ತೆ. ಒಬ್ರು ಹಂಗೆ ಒಬ್ರು ಹಿಂಗೆ ಏನು ಅಲ್ಲ, ಎಲ್ಲಾರು ಒಂದೇ ಆದ ಹಾಕ್ತಾರೆ. ಅದು ಒಬ್ಬರ ಕೈಲಿ ಬಂದಾಗ ಒಬ್ರ ಕೈಲಿ ಬರಲ್ಲ, ಅದು ಬರೋದಿಲ್ಲ. ನಿಮ್ಮೂರಲ್ಲಿ ಯಾರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸರ್? ಯಾರ್ಯಾರು ಅಂತ ಹೇಳಕ್ಕಾಗಲ್ಲ ಸರ್. ಕೆಲವರು ಮಾಡ್ತಾರೆ, ಕೆಲವರು ಹಿಂಗೇನೆ ಮಾಮೂಲಿ. ತುಂಬ ಸಂತೋಷವಾಯಿತು. ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀರಿ. ಈ ಸಂಕ್ರಾಂತಿ ಹಬ್ಬ ಯಾವ ದೇವರಿಗೆ ಹೆಚ್ಚು ಪ್ರಿಯ ಸರ್? ಸಂಕ್ರಮಣ ಅಂತಂದರೆ ಸೂರ್ಯ ದೇವನಿಗೆ ಸ್ವಲ್ಪ ಇಷ್ಟ. ಮತ್ತು ಅಲ್ಲಿಂದ ನಮ್ಮ ಗ್ರಾಮದಲ್ಲಿ ಗ್ರಾಮಸ್ಥ ದೇವ್ರುಗಳೆಲ್ಲ ಮಾಡ್ತೀವಿ, ಗ್ರಾಮ ದೇವತೆಗಳೆಲ್ಲ ಮಾಡ್ತೀವಿ. ಮುನಿಯಪ್ಪನ ಮಾಡ್ತೀವಿ, ಮತ್ತೆ ಈ ರಾಮದೇವ್ರು ಮಾಡ್ತೀವಿ, ಆಂಜನೇಯನ್ ಮಾಡ್ತೀವಿ, ಓಂ ಶಕ್ತಿ ಅಂತ ಹೇಳ್ಬಿಟ್ಟು ಬಸವಣ್ಣನ ಪೂಜೆ ಅದ್ಭುತವಾಗಿ ಮಾಡ್ತಾರೆ. ಮೆರವಣಿಗೆ ಮಾಡೋದು, ಘೋಷಣೆ ಹಾಕೋದು, ಬಣ್ಣ ಸುಣ್ಣ ಮಾಡೋದು, ಈ ಕೆಮ್ಮಣ್ಣು ಸುಣ್ಣ ಇಕ್ಕೋದು, ಇದೆಲ್ಲ ಅದ್ಭುತವಾಗಿ ಮಾಡ್ತಾರೆ ಸರ್. ಇದು ಹೊಸ ಹಗ್ಗ ತರೋದು, ಹೊಸ ಮಕ್ರಂಬೆ, ಹೊಸ ಮುಗ್ದರ, ಹೊಸ ಹಣಸ, ಈ ಬಲೂನ್ಗಳು ಕಟ್ಟೋದು, ಈ ಖರೀದಾರ್ಗಳು ಕಟ್ಟೋದು, ಇದೆಲ್ಲ ಬಲೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹುಡುಗರುಗಳಿಗೆಲ್ಲ ಜಾಸ್ತಿ ಇಷ್ಟ ನೋಡಿ, ಅಂತ ಹುಡುಗರುಗಳೆಲ್ಲ ಜಾಸ್ತಿ ಇಷ್ಟ ಮಾಡ್ತಾರೆ. ಬಹಳ ಇಷ್ಟ. ಸೂರ್ಯ ದಕ್ಷಿಣದ ಕಡೆಗೆ ಬರ್ತಾ ಇರ್ತಾನಂತೆ. ಹೌದು ಸರ್. ಅವನು ಉತ್ತರದ ಕಡೆಗೆ ತಿರುಗ್ತಾನಂತೆ. ಆದ್ರಿಂದ ಈ ದಿನವನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ. ಮಹಾಭಾರತದಲ್ಲಿ ಒಬ್ರು ಸಾಯುವ ಸ್ಥಿತಿಗೆ ಬಂದಿರ್ತಾರೆ, ಆದರೆ ಸಾಯಕ್ಕೆ ಇಷ್ಟ ಇಲ್ಲ, ಯಾಕಂದರೆ ದಕ್ಷಿಣಾಯನ ಆಗಿರುತ್ತದು. ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇರ್ತಾರಂತೆ. ಆ ಪುಣ್ಯಾತ್ಮ ಯಾರು ಅಂತ ಗೊತ್ತಿದೆಯಾ ಮಹಾಭಾರತದಲ್ಲಿ?
ಅವರು ಈ ಬಾಣಗಳಿಂದ ಮಾಡಿದಂಥ ಮಂಚದ ಮೇಲೆ ಮಲಗಿರ್ತಾರಂತೆ. ಸರ್ ಭೀಷ್ಮ ಸರ್, ಭೀಷ್ಮ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಅವರು ಕಾಯ್ತಾನೆ ಸರ್. ಹಾಗಾಗಿ ಈ ಒಂದು ಸಂಕ್ರಾಂತಿ ಹಬ್ಬ ಏನು ಬರುತ್ತೆ, ಉತ್ತರಾಯಣ ಪುಣ್ಯದ ಕಾಲದ ದಿನ ಏನು ಬರುತ್ತೆ, ಆ ದಿನದ ದಿವಸನೇ ಭೀಷ್ಮರು ಸಾಯ್ತಾರೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಅನ್ನೋದು ಒಂದು ಲೆಕ್ಕಕ್ಕೆ ಪುಣ್ಯದ ಕಾಲ, ಖುಷಿ ಪಡುವಂಥ ವಿಚಾರ. ಆದರೆ ಪಿತಾಮಹ, ಕುರುಕುಲ ಪಿತಾಮಹ ಅಂತ ನಾವು ಹೇಳ್ತೇವೆ. ಹಾಗೆಯೇ ಭಾರತೀಯ ಧರ್ಮದ ಸಾರವನ್ನು ತಿಳಿದಂಥ ಮಹಾನುಭಾವ ಅಂತ ಹೇಳ್ತೇವೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲವೂ ಹೌದು. ಹಾಗೆಯೇ ಎಲ್ಲೋ ಒಂದು ಕಡೆಗೆ ಅದು ಸೂಕ್ಷ್ಮ ರೂಪದ ಶೋಕ ಕಾಲವೂ ಹೌದು ಅನ್ನೋದನ್ನು ಈ ಒಂದು ಕ್ಷಣದಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಗಣ ತಯಾರಾದ ದಿನದಿಂದ ಅದು ಕೃಷಿಕರ ದೇವಸ್ಥಾನ. ಚಪ್ಪಲಿ ಹಾಕಿ ಒಳಬರಬಾರದ ತಾಣ, ಊಟ ಮಾಡಬಾರದ ಜಾಗ. ಇಡೀ ಕಣಕ್ಕೆ ವಿಭೂತಿ ಪ್ರೋಕ್ಷಣೆಯ ಪೂಜೆ. ತಗೊಳ್ರಿ ಉಂಡೋ ರೂಡೋ ನೀರು ತಗೊಳ್ರೋ ತಗೊಳ್ರಿ, 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 ಉಂಡೋ ರೂಡೋ ನೀರು ತಗೊಳ್ರೋ. ಧೂಪ ದೀಪಗಳ ಅರ್ಚನೆ. ಹಸುವಿನ ಹಾಲು, ತೆಂಗಿನಕಾಯಿ, ಏಲಕ್ಕಿ ಹಾಕಿ ಅಕ್ಕಿಯನ್ನು ಬೇಯಿಸಿ ಮಾಡುವ ಸಿಹಿ ಅನ್ನದ ನೈವೇದ್ಯ. ಪೂಜೆ ಸಮಾಪ್ತವಾದ ಬಳಿಕ ಪ್ರಸಾದ ಸ್ವೀಕರಿಸುವ ಸಹಭೋಜನ. ರೈತರ ರೀತಿ ನೀತಿಗಳು ಪ್ರಕೃತಿಯಷ್ಟೇ ಸರಳ, ಸಹಜ. ಮೇಟ್ಕುಳಿಯಮ್ಗೆ ತೋಟಕಾಲದವಾಗಿ ಆಗ ತಂದು ಆಗ ಪೂಜೆ ಮಾಡಿದೆ. ನಿನ್ನ ಕಾರಣ ರಾಗದೇವಣ್ಣ ಓಲ್ಗ. ತುಂಬೆ ಪತ್ರೆಗೆ 90 ಕವದವಾಗಿ ಆಗ ತಂದು ಆಗ ಪೂಜೆ ಮಾಡಿದೆ. ನಿನ್ನಿಂದ ಕಾರಣ ರಾಗದೇವಣ್ಣ ಓಲ್ಗ. ಲಕ್ಕಿ ಪತ್ರೆಗೆ ಲಕ್ಕತ್ ಕಾವದವಾಗಿ ಆಗ ತಂದು ಆಗ ಪೂಜೆ ಮಾಡಿದೆ. ನಿನ್ನಿಂದ ಕಾರಣ ರಾಗದೇವಣ್ಣ ಓಲ್ಗ. ಆಚೆ ಪತ್ರೆಗೆ 60 ಕಾವದವಾಗಿ ಆಗ ತಂದು ಆಗ ಪೂಜೆ ಮಾಡಿದೆ. ನಿನ್ನಿಂದ ಕಾರಣ ರಾಗದೇವಣ್ಣ ಓಲ್ಗ. ಓಲ್ಗ ಅಂದ್ರೆ ಹೊಲ್ಸ್ಕೊಡೋ ಒಂದ್ ಕಾಲು ಚೆನ್ನಭೂತಣ್ಣ ಓಲ್ಗ. ತುಂಬೆ ಪತ್ರೆಗೆ 90 ಕಾವದವಾಗಿ ಆಗ ತಂದು ಆಗ ಪೂಜೆ ಮಾಡಿದೆ. ನಿನ್ನಿಂದ ಕಾರಣ ರಾಗದೇವಣ್ಣ ಓಲ್ಗ. ಊಟ ಮಾಡ್ರಪ್ಪ ಸತಿ. ಕೊಡೋ ಒನ್ನ ಕಾಲು ಚೆನ್ನ ಬೂದಣ್ಣ ಓ ಗುಂಡು ಗುಡುಗಾಡ ಕಳವೆ ಓ. ತಮ್ಮ ಹೆಸರೇನು? ಮಹೇಂದ್ರ. ಈ ಉತ್ತರಾಯಣ ಪುಣ್ಯಕಾಲ, ಭೀಷ್ಮ ಸತ್ತ ಅನ್ನೋ ವಿಚಾರ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಈ ವರ್ಷ ಸಂಕ್ರಾಂತಿ ಬರುತ್ತಲ್ಲ, ಯಾವಾಗ ಬರುತ್ತೆ? 14ನೇ ತಾರೀಕು. ಯಾವ 14? ಈ ತಿಂಗಳಲ್ಲೇ. ಯಾವ್ದು ಈ ತಿಂಗಳು? ಜನವರಿ 14ಕ್ಕೆ ಬರುತ್ತೆ. ಪ್ರತಿ ವರ್ಷನೂ ಅದೇ ಡೇಟ್ಗೆ ಬರ್ತದೆ. ಆದ್ರೆ ಕೆಲವು ವರ್ಷ 15ಕ್ಕೆ ಬರುತ್ತೆ. ಅದಕ್ಕೆ ಕಾರಣ ಬೇರೆ ವಿಚಾರ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈ ವರ್ಷ ಜನವರಿ 14ಕ್ಕೆ ಎಲ್ಲೋ ಒಂದು ಕಡೆಗೆ 20 ಕೋಟಿ ಜನ ಸೇರ್ತಾರಂತೆ ಒಟ್ಟಿಗೆ ಒಂದೇ ಕಡೆ. ಆ ಸ್ಥಳ ಯಾವುದು ಅಂತ ಗೊತ್ತಾ? 20 ಕೋಟಿ ಜನ ಒಂದೇ ಕಡೆ, ಒಂದೇ ಊರಲ್ಲಿ. ಆ ಊರಲ್ಲಿ 3 ನದಿಗಳು ಬಂದು ಸೇರುತ್ತಂತೆ. ಒಂದು ಗಂಗಾ ನದಿ, ಇನ್ನೊಂದು ಯಮುನಾ ನದಿ, 3ನೇದು ಕಣ್ಣಕ್ಕೆ ಕಾಣದೇ ಇರತಕ್ಕಂಥ ಸರಸ್ವತಿ ನದಿ. ಈ 3 ನದಿಗಳು ಬಂದು ಸೇರುತ್ತಂತೆ. ನಮಗೆ ಮಾಹಿತಿ ಇಲ್ಲ ಸರ್. ಮಾಹಿತಿ ಇಲ್ವಾ? ಮಾಹಿತಿ ಇಲ್ಲ ಅಂದ್ರೆ ಚಿಂತೆ ಇಲ್ಲ, ತಿಳ್ಕೊಳ್ಳೋಣ. ನಮ್ಮಲ್ಲಿ ಅಲಹಾಬಾದ್ ಅಂತ ಒಂದು ಊರಿದೆ. ಅಲಹಾಬಾದ್. ಅಲಹಾಬಾದ್ಗೆ ಪ್ರಯಾಗ ಅಂತ. ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ತಿಳ್ಕೊಬೋದಾ? ಅಹಮದಾಬಾದ್, ಅಲಹಾಬಾದ್ ಇದರಲ್ಲಿ ಬರುತ್ತದು. ಅಲ್ಲಿ ಈ 3 ನದಿಗಳು ಸೇರುತ್ತೆ. ಆ ಸೇರುವ ಸ್ಥಳ ಇದೆಯಲ್ಲ, ತುಂಬಾ ಪವಿತ್ರವಾದದ್ದು ಅಂತ ಭಾವಿಸ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ಬರೋ ಸಂದರ್ಭದಲ್ಲಿ
ನದಿಗಳಲ್ಲಿ ಸ್ನಾನ ಮಾಡಬೇಕು. ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಮನುಷ್ಯ ಮಾಡಿರೋ ಪಾಪ ಎಲ್ಲ ಕಳೆದೋಗುತ್ತೆ. ಅದರಲ್ಲೂ 3 ನದಿ ಸೇರುವಂಥ ಸ್ಥಳ ಇದೆಯಲ್ಲ ಈ ಅಲಹಾಬಾದು, ಅಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪುಣ್ಯವಾದ ಸ್ಥಳ. ಹಾಂ ಹಾಂ. ಆದರೆ ಈ ವರ್ಷದ ವಿಶೇಷ ಏನು ಅಂದರೆ ಅಲ್ಲಿ ಮಹಾಕುಂಭಮೇಳ ಅಂತ ನಡೀತಾ ಇದೆ. ಮಹಾಕುಂಭಮೇಳ, ಕುಂಭಾಭಿಷೇಕ. ಕುಂಭಮೇಳ 12 ವರ್ಷಕ್ಕೆ ಒಂದು ಸಲ ನಡೆಯುವಂಥ ದೊಡ್ಡ ಹಬ್ಬ ಇದು. ಈ ಹಬ್ಬದ ದಿವಸ ಈ 3 ನದಿಗಳು ಸೇರುವಂಥ ಸ್ಥಳ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಮುಹೂರ್ತಗಳನ್ನು ನಿಶ್ಚಯ ಮಾಡಿದ್ದಾರೆ. ಆ ಮುಹೂರ್ತಗಳಲ್ಲಿ ಮದುವೆ ಮುಳುಗಿದ್ರೆ ಇನ್ನೂ ಒಳ್ಳೇದಂತೆ. ಇದು ನಮ್ಮ ನಂಬಿಕೆ. ಯಾರಿಗಾರಿಗೆ ನಂಬಿಕೆ ಇದೆ ಅವರು ಹೋಗಿ ಸ್ನಾನ ಮಾಡಬಹುದು. ಹೌದು. ಅಷ್ಟು ದೂರ ಎಲ್ಲಪ್ಪ ಹೋಗೋದು, ನಮ್ಮನೆ ನಲ್ಲಿ ನೀರೇ ಸಾಕು, ಬಾವಿ ನೀರೇ ಸಾಕು, ಅಥವಾ ನಮ್ಮೂರಿನ ಕೆರೆ ನೀರೇ ಸಾಕು, ಅಥವಾ ನಮ್ಮೂರಲ್ಲಿ ಹರಿತಾ ಇರೋ ನದಿ ನೀರು. ಆತ್ಮವಿಶ್ವಾಸ ಇದ್ದವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ವಿಶ್ವಾಸ ಇಲ್ಲದೆ ಇದ್ದವರು ಹೋಗಕ್ಕಾಗಲ್ಲ. ಅಂದ್ರೆ ಆ ದಿವಸ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದನ್ನ ನಾವು ತಿಳ್ಕೊಬೇಕು. ಹೌದು. ಸಂಕ್ರಾಂತಿ ಹಬ್ಬ ಬಂದ ಕೂಡಲೇ ದನಗಳಿಗೆ ವಿಶೇಷವಾದ ಒಂದು ಆರೈಕೆ, ಯೋಗಕ್ಷೇಮವನ್ನು ವಹಿಸೋದು ತಲಾಂತರದಿಂದ ಬಂದಿದೆ. ಹೌದು. ಆದರೆ ಮನುಷ್ಯನಿಗೆ ಉಪಕಾರ ಮಾಡುವಂಥ ಪ್ರಾಣಿಗಳಲ್ಲಿ ದನಗಳೇ ಮುಖ್ಯ ಏನಲ್ಲ. ಕುರಿ, ಮೇಕೆ, ಕೋಳಿ ಎಲ್ಲಾನು ನಮಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡುತ್ತವೆ. ಆದರೆ ಈ ಹಬ್ಬದಲ್ಲಿ ದನಕರುಗಳಿಗೆ ಕೊಡೋ ಪ್ರಾಮುಖ್ಯತೆನ ಇತರ ಪ್ರಾಣಿಗಳಿಗೆ ಯಾಕೆ ಕೊಡಲ್ಲ? ಏನ್ ಕಾರಣ ಇರ್ಬೋದು? ದನಗಳು ಅಂದ್ರೆ ದನಗಳಲ್ಲಿ ಮುಕ್ಕೋಟಿ ದೇವತೆಗಳು ಅಡಗಿದ್ದಾರೆ ಅನ್ನೋದು ಒಂದು ಪದ್ಧತಿ, ನಂಬಿಕೆ. ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತೀವಿ ಅಂದ್ರೆ ಅವಕ್ಕೆ ಯಾವುದೇ ಕಾಯಿಲೆ ಕಸೂರಿ ಬರದೇ ಇರಲಿ, ಮೈನಲ್ಲಿ ಈ ಕಾಲದಲ್ಲಿ ಹಸುರಿಂದ ಉಣ್ಣಿ ಎತ್ಕೊಳ್ಳುತ್ತಂತೆ, ಉಣ್ಣಿ ಅವೆಲ್ಲ ಬಿಳದೇ ಇರಲಿ ಅಂತ ಹೇಳಿ ಸಂಕ್ರಾಂತಿ ಹಬ್ಬದ ಕಿಚ್ಚ ಹಾಯಿಸ್ತೀವಿ. ವೀಕ್ಷಕ, ಈ ಉಣ್ಣಿ ಅನ್ನೋ ಶಬ್ದನ ಅರ್ಥ ಮಾಡ್ಕೋಬೇಕು ನಾವು. ಉಣ್ಣಿ ಅಂತ ಹೇಳ್ತಂದ್ರೆ ಅದೊಂದು ರೀತಿಯ ಜಿಗಣೆ ತರಹದ ಜೀವ. ಅದು ಹಸುಗಳಿಗೆ ಕಚ್ಚಿ ಹಿಡಿದು ಕೆಚ್ಚಲ ಹತ್ರ ಕಚ್ಚಿ ರಕ್ತವನ್ನ ಹೀರುತ್ತದೆ. ತುಂಬಾ ತೊಂದರೆ ಕೊಡುತ್ತೆ ಹಸುಗೆ. ಆದ್ರೆ ಹಸುವಿಗೆ ಅದನ್ನ ಬಿಡಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಹಸುವಿನ ಯೋಗಕ್ಷೇಮ ಯಾರು ವಹಿಸ್ತಾರೋ ಅವರು ಹಸುವಿನ ಇಡೀ ದೇಹವನ್ನ ಒಂದ್ಸಲ ನೋಡ್ತಾರೆ. ಹಾಲನ್ನ ಕರಿಯೋಕ್ ಮೊದಲು ಇಡೀ ದೇಹವನ್ನು ನೋಡಿ ಎಲ್ಲಾದರೂ ಈ ಉಣ್ಣೆ ಗಿಣ್ಣೆ ಅಂಟ್ಕೊಂಡಿದ್ರೆ ಅದನ್ನು ಕಿತ್ತು ಬಿಸಾಕ್ತಾರೆ. ಇಲ್ಲಾಂದರೆ ಪಾಪ ಹಸು ತುಂಬ ಮೂಕ ವೇದನೆಯನ್ನು, ನೋವನ್ನು ಅನುಭವಿಸುತ್ತೆ. ಅದು ಉಣ್ಣಿ. ಅದನ್ನು ಹೇಳಿದ್ದು. ಹೇಳಿ ಸರ್, ಮುಂದುವರಿಸಿ. ಆ ಕಿಚ್ಚ ಹಾಯಿಸೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಕಾಯಿಲೆ ಕಸೂರಿ ಬರೋದಿಲ್ಲ. ಹಬ್ಬಗ ಹಸುಗಳಿಗೆ ಅಂದ್ರೆ ನಮಗೆ ಅವು ಸಗಣಿ ಮತ್ತೆ ಹಾಲು, ಗಂಜಲ, ಈ ಔಷಧಿಗೆಲ್ಲ ಗಂಜಲ ಬಳಸ್ತೀವಿ. ಗಂಜಲ ಇವೆಲ್ಲ ನಮ್ಗೆ ಸಹಾಯ ಆಗುತ್ತೆ. ಗೊಬ್ಬರ ಮಾಡ್ತೀವಿ, ಸಗಣಿಯಿಂದ ಗೊಬ್ಬರ ಮಾಡ್ತೀವಿ, ಬೆಳೆಗೆ ಹಾಕ್ತಿವಿ. ಆ ಬೆಳೆ ನಮಗೆ ಫಲ ಕೊಡುತ್ತೆ. ಆದ್ರಿಂದ ಹಸುಗಳು ಬಹಳ ಮುಖ್ಯ. ಕುರಿ ಕೋಳಿ ಏನು ಉಪಯೋಗ ಇಲ್ವಾ? ಕುರಿ ಗೊಬ್ಬರ ಹಾಕ್ತವೆ, ಅದು ಉಪಯೋಗ ಇದೆ. ಅಂದ್ರೆ ಅಂತ ಮಹತ್ವ ಏನೂ ಇಲ್ಲ. ಅಂತ ಮಹತ್ವ ಇಲ್ಲ. ಅಂದ್ರೆ ಹಸುವಿನ ದೇಹದಲ್ಲಿ ದೇವತೆಗಳು ಇರ್ತಾರೆ. ಅದು ತಾಯಿಗೆ ಸಮಾನ ಅಂತ ಅವನ ಪೂಜೆ ಮಾಡ್ತೀವಿ. ಆದ್ರೆ ಜೀವ ಇರುವಂತ ಎಲ್ಲ ಪ್ರಾಣಿಗಳೂ ಸಹ ನಮಗೆ ಸಹಾಯ ಮಾಡೋದ್ರಿಂದ, ಮತ್ತೆ ಆ ಜೀವ ಅಂದ್ರೆ ಅದು ದೇವರ ಮತ್ತೊಂದು ರೂಪ ಅಂತ ಪರಿಗಣಿಸೋದಾದ್ರೆ ಎಲ್ಲಾ ಕಡೆನೂ ಎಲ್ಲಾ ಜೀವಿಗಳಲ್ಲೂ ಪ್ರಾಣಿಗಳು ಇರುತ್ತವೆ. ಗೌರವ ಕೊಡಬೇಕು ನಾವು. ಆದರೆ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರೋ ಹಾಗೆ 33 ಕೋಟಿ ದೇವತೆಗಳು ಹಸುವಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ಇರೋದ್ರಿಂದ ಪೂಜೆ ಮಾಡ್ತಾರೆ. ಮತ್ತೆ ತಾವು ಹೇಳಿದ್ರಿ ಕಾಯಿಲೆ ಬರೋದಿಲ್ಲ ಅಂತ. ಮತ್ತೆ ಎಲ್ಲೋ ಒಂದು ಕಡೆ ಕೃತಜ್ಞತೆ ಸೂಚಿಸಬೇಕು. ಬರೀ ಹಸುಗಳನ್ನು ಹಾಯಿಸ್ತಾರೋ ಎಮ್ಮೆನೂ ಹಾಯಿಸ್ತಾರೆ? ಎಮ್ಮೆ ಹಾಯಿಸ್ತೀವಿ, ಎತ್ತುಗಳು ಹಾಯಿಸ್ತೀವಿ. ಎತ್ತುಗಳು ಹೊಲ ಉಳೋಕೆ, ಗಾಡಿ ಹೊಡಿಕೆಲ್ಲ ಬಳಸ್ತೀವಿ. ಎತ್ತುಗಳು ಬಳಸ್ತೀವಿ, ಅವಕ್ಕೂ ಪೂಜೆ ಮಾಡ್ತೀವಿ. ಹಸುಗಳಷ್ಟೇ ಅಲ್ಲ, ಎತ್ತುಗಳು ಕೂಡ ನಾವು ಬಳಸ್ತೀವಿ. ತುಂಬಾ ಸಂತೋಷ. ಯಾಕೆ ಹಬ್ಬದ ದಿವಸ ಹಸುಗಳಿಗೆ, ಎತ್ತುಗಳಿಗೆ, ಎಮ್ಮೆಗಳಿಗೆ ಪೂಜೆ ಮಾಡ್ತೇವೆ ಅನ್ನೋ ವಿಚಾರ ತಿಳಿಸಿದರೆ ತುಂಬ ಸಂತೋಷ. ಹಾಸ್ಯ ಲೇಖನಗಳ ಪುಸ್ತಕ ಕೆಪ್ರೇಸಿ ರಿಟರ್ನ್ಸ್ ಅಂತ BN ಮಲ್ಲೇಶ್ ಅವರು ಬರೆದಂಥ ವಿನೋದ ಬರಹಗಳ ಅಂಕಣ ಇದು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಆಧುನಿಕತೆ ಎಂಬ ಮಾಯಾ ಕತ್ತರಿ ಈ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ.
ಅಶ್ವತ್ಥಾಮನ್ ಯೋಗಿ ಬರೆದಂಥ ಸೊಗಸಾದ ಕಾದಂಬರಿ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಹಾರಿದಷ್ಟೋ ಆಕಾಶ ಎನ್ನುವ ನಾಟಕದ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವ್ಯವಸಾಯಕ್ಕೆ ಸಹಕರಿಸುವ ಜಾನುವಾರುಗಳೆಂದರೆ ಅನ್ನದಾತರಿಗೆ ಅತ್ಯಾದರ. ಸುಗ್ಗಿಯಂದು ಎತ್ತು ಹಸುಗಳನ್ನು ಶುಚಿಗೊಳಿಸಿ ಚಂದವಾಗಿ ಸಿಂಗರಿಸಿ ವಿಶೇಷ ಔತಣವಿತ್ತು ಪೂಜೆಗೈಯಲಾಗುತ್ತದೆ. ದನಕರುಗಳಿಗೆ ಕಾಯಿಲೆ ಕಸಾಲೆ ಜಡಜಾಪತ್ತುಗಳು ಎದುರಾಗಬಾರದೆಂದು ಮುಸ್ಸಂಜೆಯ ಹೊತ್ತಲ್ಲಿ ವರ್ಣಮಯ ಕಿಚ್ಚು ಹಾಯಿಸುವ ಪ್ರತೀತಿಯು ಸಂಕ್ರಾಂತಿಯ ಮೆರುಗನ್ನು ಇಮ್ಮಡಿಗೊಳಿಸುತ್ತದೆ. ಹಬ್ಬ ಎಂದರೆ ನಿಸರ್ಗವನ್ನು ಸಂಭ್ರಮಿಸುವ ಪರಿ. ನಮ್ಮ ರೈತರು ಈ ಪರಿಯ ಪರ್ವದ ಸೊಬಗನ್ನು ನಮಗೆ ಕಲಿಸುತ್ತಾರೆ. ಪರಿಸರವ ಪ್ರೀತಿಸುವ, ಆರಾಧಿಸುವ ಕೃಷಿಕರ ಈ ಅನನ್ಯತೆಯನ್ನು ನಾವು ಅಳವಡಿಸಿಕೊಳ್ಳೋಣವೇ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಮಹಾಭಾರತ ಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲ ಹಾಗೂ ಮಕರ ಸಂಕ್ರಮಣ ಎರಡೂ ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಸಂಭವಿಸ್ತಾ ಇತ್ತು. ಆದರೆ ಸರಿಸುಮಾರು 800 ವರ್ಷಗಳಿಗೆ ಒಂದು ಸಲ ಈ ಮಕರ ಸಂಕ್ರಾಂತಿ ಅನ್ನೋದು ಏನಿದೆ ಸುಮಾರು 10 ರಿಂದ 12 ದಿನಗಳ ಕಾಲ ಮುಂದಕ್ಕೆ ಹೋಗುತ್ತೆ. ಕ್ರಿಸ್ತಶಕ 282ರಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಅನ್ನೋದು ಡಿಸೆಂಬರಲ್ಲಿ ಸಂಭವಿಸ್ತಾ ಇತ್ತು. ಈಗ ಅದು ಜನವರಿ 14ರಂದು ಸಂಭವಿಸ್ತಾ ಇದೆ. ಇನ್ನು 1000 ವರ್ಷ ಹೋಯಿತು ಅಂದರೆ ಇದು ಜನವರಿ 14ರ ಬದಲು ಜನವರಿ 30ಕ್ಕೆ ಸಂಭವಿಸುತ್ತಂತೆ. ಹಾಗೆಯೇ 9,000ಗಳ ನಂತರ ನೋಡ್ತು ಅಂದರೆ ಜನವರಿ 14ರಂದು ಬರುವಂಥ ಈ ಮಕರ ಸಂಕ್ರಾಂತಿ ಏನಿದೆ ಅದು ಜೂನ್ ತಿಂಗಳಲ್ಲಿ ಜೂನ್ 15ಕ್ಕೆ ಬರುತ್ತಂತೆ. ಯಾಕೆ ಹೀಗೆ ವ್ಯತ್ಯಾಸ ಅಂದರೆ ಅದು ಸೂರ್ಯ ಮತ್ತು ಭೂಮಿಗಳ ನಡುವೆ ಇರತಕ್ಕಂಥ ಸಂಬಂಧ, ಭೂಮಿಯ ಚಲನೆ. ಹಾಗಾಗಿ ಈ ಮಕರ ಸಂಕ್ರಾಂತಿ ಹಾಗೂ ಉತ್ತರಾಯಣ ಪುಣ್ಯಕಾಲ ಇವೆರಡು ಬೇರೆ ಬೇರೆಯಾದದ್ದು. ಒಂದು ಕಾಲದಲ್ಲಿ ಒಂದೇ ದಿನ ಸಂಭವಿಸ್ತಾ ಇತ್ತು. ಈಗ ಉತ್ತರಾಯಣ ಪುಣ್ಯಕಾಲ ಡಿಸೆಂಬರ್ 20 ಅಥವಾ 21ರಂದು ಸಂಭವಿಸುತ್ತೆ. ಮಕರ ಸಂಕ್ರಾಂತಿ 14 ಅಥವಾ 15ರಂದು ಸಂಭವಿಸುತ್ತೆ. ವಿಜ್ಞಾನ ಮುಂದುವರಿತಾನೇ ಇದೆ, ಭೂಮಿ ಮುಂದುವರಿತಾನೇ ಇದೆ. ಆದರೆ ಧರ್ಮ, ನಮ್ಮ ಪಂಚಾಂಗ ಯಾಕೋ ಸ್ವಲ್ಪ ಹಿಂದಕ್ಕೆ ಬಿದ್ದಿದೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲವೇ ಬೇರೆ, ಮಕರ ಸಂಕ್ರಾಂತಿಯೇ ಬೇರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಚರಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸುಗ್ಗಿ ಕಾಲ ಹಿಗ್ಗಿ ಬಂದಿತು,